ಬೆಂಗಳೂರಿನಲ್ಲಿರುವಂತ ಅನೇಕ ಹೋಟೆಲ್ಗಳು ಈಗ ಬಾಗಿಲು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ. ಅನೇಕ ಹೋಟೆಲ್ಗಳು ಇರುವಂತ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದಷ್ಟು ತಿಂಡಿ ತಿನಿಸುಗಳನ್ನ ಕಟ್ ಡೌನ್ ಮಾಡಿಕೊಂಡು ಸದ್ಯಕ್ಕಂತೂ ನಡೆಸ್ತಾ ಇದೆ. ಆದರೆ ನಾಳಿನ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಅಂತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಈಗ ಸಿಲಿಂಡರ್ ಶಾಕ್. ಇವತ್ತು ಸಿಲಿಂಡರ್ ಏನಾದರೂ ಸಿಗದೇ ಇದ್ರೆ, ಸಪ್ಲೈ ಆಗದೇ ಇದ್ರೆ ನಾಳೆ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಬ್ಬನ್ಪೇಟೆಯಲ್ಲಿರುವಂಥ ಈ SLN ಮಿಲಿಟರಿ ಹೋಟೆಲ್ 60 ಐಟಮ್ಗಳನ್ನು ಮಾಡ್ತಾ ಇದ್ರು ಪ್ರತಿದಿನ. ಅದ್ರ ಪೈಕಿ ಈಗ ಕೇವಲ 20 ಮಾತ್ರ ಮಾಡುವಂಥ ಪರಿಸ್ಥಿತಿ. ನಾಳೆ ಏನಾದರೂ ಸಿಗದೇ ಇದ್ರೆ, ಇವತ್ತು ಸಿಲಿಂಡರ್ ಸಿಗದೇ ಇದ್ರೆ ನಾಳೆಯಿಂದ ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಅಂತ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಈಗ SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೆ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ? ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50ರಿಂದ 60 ಐಟಮ್ಗಳನ್ನ ತಯಾರು ಮಾಡ್ತಾ ಇದೀವಿ. ಈಗ 15 ಐಟಮ್ ಮಾಡ್ತಾ ಇದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ? ಯಾವುದು ಮಾಡಲ್ಲ, ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ. ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50ರಿಂದ 60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು. ಸರ್, ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರು ಅಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು 4,000ರಿಂದ 6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ. ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿರುವಂಥ ಅನೇಕ ಹೋಟೆಲ್ಗಳು ಈಗ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ. ಅನೇಕ ಹೋಟೆಲ್ಗಳು ಇರುವಂಥ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದಷ್ಟು ತಿಂಡಿ ತಿನಿಸುಗಳನ್ನ ಕಟ್ ಡೌನ್ ಮಾಡಿಕೊಂಡು ಸದ್ಯಕ್ಕಂತೂ ನಡೆಸ್ತಾ ಇದೆ. ಆದರೆ ನಾಳಿನ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಅಂತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಈಗ ಸಿಲಿಂಡರ್ ಶಾಕ್. ಇವತ್ತು ಸಿಲಿಂಡರ್ ಏನಾದರೂ ಸಿಗದೇ ಇದ್ರೆ, ಸಪ್ಲೈ ಆಗದೇ ಇದ್ರೆ ನಾಳೆ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಬ್ಬನ್ಪೇಟೆಯಲ್ಲಿರುವಂಥ ಈ SLN ಮಿಲಿಟರಿ ಹೋಟೆಲ್ 60 ಐಟಮ್ಗಳನ್ನು ಮಾಡ್ತಾ ಇದ್ರು ಪ್ರತಿದಿನ. ಅದ್ರ ಪೈಕಿ ಈಗ ಕೇವಲ 20 ಮಾತ್ರ ಮಾಡುವಂಥ ಪರಿಸ್ಥಿತಿ. ನಾಳೆ ಏನಾದರೂ ಸಿಗದೇ ಇದ್ರೆ, ಇವತ್ತು ಸಿಲಿಂಡರ್ ಸಿಗದೇ ಇದ್ರೆ ನಾಳೆಯಿಂದ ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಅಂತ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಈಗ SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೆ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ? ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50ರಿಂದ 60 ಐಟಮ್ಗಳನ್ನ ತಯಾರು ಮಾಡ್ತಾ ಇದೀವಿ. ಈಗ 15 ಐಟಮ್ ಮಾಡ್ತಾ ಇದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ? ಯಾವುದು ಮಾಡಲ್ಲ, ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ. ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50ರಿಂದ 60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು.
ಸರ್ ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರು ಅಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು 4,000 to 6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ, ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿರುವಂಥ ಅನೇಕ ಹೋಟೆಲ್ಗಳು ಈಗ ಬಾಗಿಲು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ. ಅನೇಕ ಹೋಟೆಲ್ಗಳು ಇರುವಂಥ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದಷ್ಟು ತಿಂಡಿ ತಿನಿಸುಗಳನ್ನ ಕಟ್ ಡೌನ್ ಮಾಡಿಕೊಂಡು ಸದ್ಯಕ್ಕಂತೂ ನಡೆಸ್ತಾ ಇದೆ. ಆದರೆ ನಾಳಿನ ಪರಿಸ್ಥಿತಿ ಏನೂ ಗೊತ್ತಿಲ್ಲ ಅಂತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಈಗ ಸಿಲಿಂಡರ್ ಶಾಕ್. ಇವತ್ತು ಸಿಲಿಂಡರ್ ಏನಾದರೂ ಸಿಗದೇ ಇದ್ರೆ, ಸಪ್ಲೈ ಆಗದೇ ಇದ್ರೆ ನಾಳೆ ಹೋಟೆಲ್ಗಳೆಲ್ಲವೂ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಬ್ಬನ್ಪೇಟೆಯಲ್ಲಿರುವಂಥ ಈ SLN ಮಿಲಿಟರಿ ಹೋಟೆಲ್ 60 ಐಟಮ್ಗಳನ್ನು ಮಾಡ್ತಾ ಇದ್ರು ಪ್ರತಿದಿನ. ಅದ್ರ ಪೈಕಿ ಈಗ ಕೇವಲ 20 ಮಾತ್ರ ಮಾಡುವಂಥ ಪರಿಸ್ಥಿತಿ. ನಾಳೆ ಏನಾದರೂ ಸಿಗದೇ ಇದ್ರೆ, ಇವತ್ತು ಸಿಲಿಂಡರ್ ಸಿಗದೇ ಇದ್ರೆ ನಾಳೆಯಿಂದ ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಅಂತ ಅಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಈಗ SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೆ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ, ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ? ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇಲ್ಲ. ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50 to 60 ಐಟಮ್ಗಳನ್ನ ತಯಾರು ಮಾಡ್ತಾ ಇದ್ವಿ. ಈಗ 15 ಐಟಮ್ ಮಾಡ್ತಾ ಇದ್ದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ? ಯಾವುದು ಮಾಡಲ್ಲ, ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ. ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50 to 60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು. ಸರ್, ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರು ಅಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು 4,000 to 6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ, ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ.